ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನು ನಿಮ್ಗೆ ಇವತ್ತೊಂದು ಕ್ರೋಶಾ ಡಿಸೈನು ಸಿಂಪಲ್ಲಾಗಿ ಒಂದೇ ಸ್ಟೆಪ್ಪಲ್ಲಿರೋ ಡಿಸೈನ್ನ ನಾನು ನಿಮಗೆ ಇವತ್ತು ತೋರಿಸ್ಕೊಡ್ತಿದ್ದೀನಿ. ನೋಡಿ, ನಾನು ಇದಕ್ಕೆ ಒಂದು ಮೀಡಿಯಮ್ ಸೈಜ್ ಬೀಡನ್ನ ನಾನು ಇದಕ್ಕೆ ಯೂಸ್ ಮಾಡ್ತಿರೋದು ಇಷ್ಟೇ ಫ್ರೆಂಡ್ಸ್. ಮತ್ತು ಇದಕ್ಕೆ ನೀಡಲ್ ನಂಬರ್ 10 ನಾನು ಯೂಸ್ ಮಾಡ್ತಿರೋದು. ನೋಡಿ, ನಾನು 6 ಎಳೆ ದಾರನ ಈ ಥರ ಗಂಟಾಕಿ ಇಟ್ಕೊಂಡಿದ್ದೀನಿ. ಆರೆಂಜು ಮತ್ತು ಒಂದೇ ಒಂದು ಸಿಂಗಲ್ ಕಲರು ಗೋಲ್ಡ್ನ ನಾನು ಈ ಥ್ರೆಡ್ಡಲ್ಲಿ ಯೂಸ್ ಮಾಡ್ಕೊಂಡಿದ್ದೀನಿ. ಸಿಂಗಲ್ ಕಲರು ಸ್ಯಾರಿ ಇರೋದ್ರಿಂದ ನಾನು ಈ ರೀತಿ ಮಾಡಿದ್ದೀನಿ. ನೋಡಿ, ಸ್ಟಾರ್ಟಿಂಗಲ್ಲಿ ನಾವು ಇಲ್ಲಿಂದ ಹೋಗಿ ದಾರ ತಂದು ಸ್ಯಾರಿಯಿಂದ ಲಾಕ್ ಮಾಡ್ಕೋಬೇಕು. ಪಕ್ಕದಲ್ಲೇ ಇನ್ನೊಂದು ಲಾಕ್ ಮಾಡ್ಕೊಳ್ಳೋಣ. ಲಾಕ್ ಮಾಡಾಯಿತು. ಇವಾಗ 2 ಚೈನ್ ಹಾಕ್ಕೊಳ್ಳೋಣ. 1 2 ಚೈನ್ ಹಾಕಿ ಒಂದು ಸಲ ನೀಡಲ್ ಮೇಲೆ ದಾರ ಸುತ್ಕೋಬೇಕು. ಒಂದು ಸಲ ದಾರ ಸುತ್ತಕೊಂಡು ಸ್ವಲ್ಪ ಗ್ಯಾಪ್ ಕೊಟ್ಟು ನಾವು ಸೀರೆಯಿಂದ ದಾರ ತರಬೇಕು. ದಾರ ತಗೊಂಡು ಬಂದ್ವಿ. ನೀಡಲ್ ಮೇಲೆ 3 ಟೈಮ್ ಆಯಿತು ದಾರ. ನೆಕ್ಸ್ಟ್ ಮತ್ತೆ ಇನ್ನೊಂದು ಸಲ ದಾರನ ನೀಡಲ್ ಮೇಲೆ ಹಾಕಿ ಮತ್ತೆ ಅದೇ ಹೋಲಲ್ಲಿ ಹೋಗಿ ದಾರ ತರಬೇಕು. 2 ಟೈಮ್ ಆಯಿತು. ಮತ್ತೆ 3 ಟೈಮು ಮತ್ತೆ ನೀಡಲ್ ಮೇಲೆ ಒಂದು ಸಲ ದಾರ ಸುತ್ತಿ ಮತ್ತೆ ಅದೇ ಹೋಲಲ್ಲಿ ಹೋಗಿ ದಾರ ತೊಗೊಂಡು ಬರಬೇಕು. ನೋಡಿ, ನಾವು 3 ಟೈಮು ದಾರ ತೊಗೊಂಡು ಬಂದ್ವಿ. ನೀಡಲ್ ಮೇಲೆ 9 ಟೈಮು ದಾರ ಇದೆ, 9 ಎಳೆ ದಾರ ಇದೆ. ನಾವು ಇವಾಗ ನೀಡಲ್ನ ಒಂದು ಸಲ ಈ ಥರ ದಾರ ಸುತ್ತಕೊಂಡು ನೀಡಲ್ಗೆ ಎಲ್ಲ ದಾರನೂ ಸೇರಿಸಿ ನಾವು ಒಂದೇ ಸಲ ಎಳ್ಕೋಬೇಕು. ಎಳ್ಕೊಂಡು ನೀಡಲ್ ಮೇಲೆ ಒಂದು ಸಲ ದಾರ ಸುತ್ತಕೊಂಡು ಇದನ್ನು ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡ್ಕೊಂಡು ಆದಮೇಲೆ 1 ಚೈನ್ ಹಾಕ್ಕೋಬೇಕು. 1 ಚೈನ್ ಹಾಕಿ ನೋಡಿ, ನಮಗೆ ಇಲ್ಲಿ ದಾರ ಕಾಣಿಸ್ತಿದೆಯಲ್ಲ, ಎಲ್ಲ ಥ್ರೆಡ್ನು ನಾವು ಸೇರಿಸಿ ಒಂದು ಸಲ ಲಾಕ್ ಮಾಡಿದ್ದೀವಲ್ಲ, ಅಲ್ಲಿಂದ ಹೋಗಿ ದಾರ ತಗೊಂಡು ಬರಬೇಕು. ದಾರ ತಗೊಂಡು ಬಂದು ಲಾಕ್, ಮತ್ತೆ ಅದೇ ಹೋಲಲ್ಲಿ ಹೋಗಿ ದಾರ ತಂದು ಮತ್ತೆ ಲಾಕ್, ಸಿಂಗಲ್ ಕ್ರೋಶಾ ಮಾಡಬೇಕು. ನಾವು ದಾರನ ನೀಡಲ್ ಮೇಲೆ ತಗೋಬಾರ್ದು. ಡೈರೆಕ್ಟಾಗಿ ನಾವು ಹೋಲಲ್ಲೇ ಹೋಗಿ ದಾರ ತಗೊಂಡು ಬರಬೇಕು. ನಮಗಿವಾಗ 3 ಟೈಮ್ ಆಯಿತು. 4 5 6 ಟೈಮು ನಮಗೆ ನಾವಿಲ್ಲಿ ಸಿಂಗಲ್ ಕ್ರೋಶಾ ಮಾಡ್ಕೊಂಡಿದ್ದೀವಿ. ನೋಡಿ, ಡಿಸೈನ್ ಈ ಥರ ಬಂದಿದೆ. ಇವಾಗ ನಾವು ದಾರನ ಸ್ವಲ್ಪ ಮೇಲ್ ಮಾಡಿ ಒಂದು ಬೀಡನ್ನ ಆ್ಯಡ್ ಮಾಡ್ಕೋಬೇಕು. ಮೀಡಿಯಮ್ ಸೈಜ್ ಬೀಡ್ ಇದೆಯಲ್ಲ, ಅದನ್ನು ಆ್ಯಡ್ ಮಾಡಬೇಕು. ಬೀಡ್ ಆ್ಯಡ್ ಆದಮೇಲೆ ಬೀಡನ್ನ ಲಾಕ್ ಮಾಡಬೇಕು. ಮತ್ತು ಇನ್ನೊಂದು ಸಲ ನೋಡ್ಕೊಳ್ಳಿ, ಪಕ್ಕದಲ್ಲಿ ನೀಡಲ್ ಮೇಲೆ ಒಂದು ಸಲ ದಾರ ಸುತ್ತಕೊಂಡು ನೋಡಿ, ಗ್ಯಾಪು ನಮಗೆ ಎಲ್ಲಿಗೆ ಕರೆಕ್ಟಾಗಿ ಅನಿಸುತ್ತೋ ಅಲ್ಲಿಗೆ ಹೋಗಿ ನಾವು ನೀಡಲ್ ಹಾಕಿ ದಾರ ತೊಗೊಂಡು ಬರಬೇಕು. ನೋಡಿ, ನೀಡಲ್ ಮೇಲೆ 3 ಟೈಮ್ ದಾರ ಆಯಿತು. ಮತ್ತು ನೀಡಲ್ ಮೇಲೆ ಒಂದು ಸಲ ದಾರ ಸುತ್ತಕೊಂಡು ಮತ್ತು ಅದೇ ಹೋಲಲ್ಲಿ ನಾವು ಒಂದೇ ಲೆವೆಲಲ್ಲಿ ಬರೋ ರೀತಿ ಅದೆಲ್ಲ ದಾರನೂ ಇಟ್ಕೊಂಡಿರಬೇಕು. ನೋಡಿ, 2 ಟೈಮ್ ತೊಗೊಂಡು ಬಂದೆ. ಮತ್ತೆ ದಾರ ಸುತ್ತಕೊಂಡು ಮತ್ತೆ 3 ಟೈಮ್ನ ನಾವು ದಾರ ತೊಗೊಂಡು ಬರಬೇಕು. ಒಂದೇ ಹೋಲಲ್ಲಿ ಹೋಗಿ ದಾರ ತಂದು ನೋಡಿ, ಒಂದು ಲೆವೆಲ್ಗೆ ಕರೆಕ್ಟ್ ಮಾಡ್ಕೊಳ್ಳಿ. ಮತ್ತು ಇವಾಗ ಎಲ್ಲ ದಾರನೂ ಸೇರಿಸಿ ನಾವು ಲಾಕ್ ಮಾಡಬೇಕು. ಒಂದೇ ಸಲ ಎಳ್ಕೋಬೇಕು, ಎಲ್ಲದಕ್ಕೂ ಸೇರಿಸಿ. ಇವಾಗ ಒಂದು ಲಾಕ್ ಮಾಡಬೇಕು. ಲಾಕ್ ಆದಮೇಲೆ 1 ಚೈನ್ ಹಾಕ್ಕೋಬೇಕು. 1 ಚೈನ್ ಹಾಕಿ ನಮಗೆ ಇಲ್ಲಿ ಎಲ್ಲ ದಾರನೂ ಸೇರಿಸಿ ನಾವು ಲಾಕ್ ಮಾಡಿದ್ವಲ್ಲ, ಆ ದಾರದೊಳಗಡೆ ಹೋಗಿ ನಾವು ದಾರ ತಂದು ಸಿಂಗಲ್ ಕ್ರೋಶಾ ಮಾಡಬೇಕು. 1 2 3 4 5 6 ಟೈಮ್ ಆಯಿತು.
6 ಟೈಮ್ ಆದಮೇಲೆ ನಾವು ದಾರನ ಮೇಲ್ ಮಾಡಿ ಒಂದು ಬೀಡನ್ನ ಆ್ಯಡ್ ಮಾಡ್ಕೋಬೇಕು. ನೋಡಿ, ಬೀಡ್ ಆ್ಯಡ್ ಮಾಡಿ ಬೀಡನ್ನ ಲಾಕ್ ಮಾಡಬೇಕು. ನೋಡಿ, ನಮಗೆ ಡಿಸೈನು ಈ ಥರ ಕಾಣಿಸ್ತಿದೆ. ಮತ್ತು ಇನ್ನೊಂದು ಮಾಡಿ ತೋರಿಸ್ತೀನಿ. ನೀಡಲ್ ಮೇಲೆ ಒಂದು ಸಲ ದಾರ ಸುತ್ತಿ ನೋಡಿ, ಈ ಥರ ಪುಟ್ಟದಾಗಿ ಡಿಸೈನ್ ತುಂಬ ಚೆನ್ನಾಗಿ ಕಾಣಿಸುತ್ತೆ ಫ್ರೆಂಡ್ಸ್. ಇದು ಸಿಂಗಲ್ ಕಲರ್ ಸ್ಯಾರಿಗೆ ಆಗಲಿ ಮತ್ತು ಡಬಲ್ ಕಲರ್ ಇದ್ರೂ ನೀವು ಅದರಲ್ಲಿ ಪಲ್ಲು ಕಲರು ಬಿಟ್ಟು ಸ್ಯಾರಿ ಕಲರು ನಾವು ಇದು ರೆಡಿ ಮಾಡಿದಾಗ ತುಂಬ ಚೆನ್ನಾಗಿ ಬರುತ್ತೆ. ಇದರಲ್ಲಿ ಕಲರ್ ಒಂದೇ ಇರೋದ್ರಿಂದ ನಾನು ಅದೇ ಕಲರ್ ಮಾಡೋದ್ರಿಂದ ನಿಮಗೆ ಕಾಣಿಸ್ತಿಲ್ಲ ಅನ್ಕೋತೀನಿ, ಕನ್ಫ್ಯೂಸ್ ಆಗ್ತಾ ಇರ್ಬೋದು. ನೋಡ್ಕೊಳ್ಳಿ. 3 ಟೈಮ್ ಏನಿಲ್ಲ, 3 ಟೈಮ್ ಒಂದು ಸಲ ನೀಡಲ್ ಮೇಲೆ ದಾರ ಸುತ್ತಕೊಂಡು 3 ಟೈಮ್ ದಾರನ ನಾವು ಒಂದೇ ಹೋಲಲ್ಲಿ ಹೋಗಿ ತಂದು ಎಲ್ಲ ದಾರನೂ ಸೇರಿಸಿ ನಾವು ಒಂದೇ ಸಲ ಲಾಕ್ ಮಾಡಬೇಕು. ನೋಡಿ, ದಾರ ಎಳೆದು ಒಂದು ಸಲ ಲಾಕ್ ಮಾಡಿ ಒಂದು ಸಿಂಗಲ್ ಚೈನ್ ಹಾಕಿ ನಾವು ಲಾಕ್ ಮಾಡಿದ್ವಲ್ಲ ಆ ದಾರದಲ್ಲಿ ನಾವು ಸಿಂಗಲ್ ಕ್ರೋಶ 6 ಸಿಂಗಲ್ ಕ್ರೋಶ ಮಾಡ್ಕೋಬೇಕು. ಅಷ್ಟೇ ಫ್ರೆಂಡ್ಸ್, ತುಂಬ ಈಸಿ ಇದೆ ಇದು. ಬಾರ್ಡರ್ ಡಿಸೈನ್ ತುಂಬ ಚೆನ್ನಾಗಿ ಬರುತ್ತೆ. ಸಿಕ್ಸ್ ಟೈಮ್ ಮಾಡಿ ನಾವು ಇದಕ್ಕೆ ಒಂದು ಬೀಡ್ ಸೇರಿಸ್ತಾ ಹೋಗ್ಬೇಕಷ್ಟೆ. ತುಂಬ ಪುಟ್ಟದಾಗಿ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ, ನಾವು ಎಲ್ಲ ಆರ್ಚೂ ಒಂದೇ ಲೆವೆಲಲ್ಲಿ ಬರೋ ರೀತಿ ನಾವು ನೋಡ್ಕೋಬೇಕು. ಅದೊಂದೇ ಇದರಲ್ಲಿ ನಾವು ದಾರ ತಗೋಬೇಕಾದ್ರೆ ನಾವು ನೀಟಾಗಿ ಒಂದೇ ಲೆವೆಲಲ್ಲಿ ಬರೋ ರೀತಿ ನಾವು ದಾರನ ಎಳ್ಕೊಂಡು ಇಟ್ಕೊಬೇಕು ಅಷ್ಟೇ ಫ್ರೆಂಡ್ಸ್. ಇದರಲ್ಲಿ ತುಂಬ ಈಸಿ ಇದೆ. ಯಾರು ಬೇಕಾದ್ರೂ ಈ ಡಿಸೈನ್ನ ಟ್ರೈ ಮಾಡ್ಬೋದು. ತುಂಬ ಫಾಸ್ಟಾಗೂ ಕೂಡ ನಾವು ಮಾಡ್ಕೋಬೋದು. ಸಿಂಪಲ್ಲಾಗಿ ಒಂದೇ ಸ್ಟೆಪ್ಪಲ್ಲಿ ನಮಗೆ ಹಾಕ್ಕೊಟ್ಬಿಡಿ ಅಂತ ಅಂದವ್ರಿಗೆ ನಾವು ಈ ಡಿಸೈನ್ನ ಮಾಡಿಕೊಡ್ಬೋದು. ತುಂಬ ಚೆನ್ನಾಗಿ ಬರುತ್ತೆ ಡಿಸೈನ್ ಇದು. ಏನೂ ಕನ್ಫ್ಯೂಸ್ ಆಗಲ್ಲ ಫ್ರೆಂಡ್ಸ್. ನೋಡಿ, 3 ಟೈಮು ಡಬಲ್ ಕ್ರೋಶ ನೀಡಲ್ ಮೇಲೆ ಒಂದು ಸಲ ದಾರ ಸುತ್ತಕೊಂಡು 3 ಟೈಮು ದಾರ ತಗೊಂಡು ಒಂದು ಸಲ ಲಾಕ್ ಮಾಡಿಕೊಂಡ್ರೆ ಆ ಲಾಕ್ ಮೇಲಿರೋ ದಾರಕ್ಕೆ ನಾವು 6 ಟೈಮು ನಾವು ಸಿಂಗಲ್ ಕ್ರೋಶ ಮಾಡಿ ಒಂದು ಬೀಡನ್ನ ಪಕ್ಕದಲ್ಲಿ ಆ್ಯಡ್ ಮಾಡಿ ನೆಕ್ಸ್ಟು ಹಂಗೆ ಅದೇ ಹಾರ್ಶನ್ನ ಕಂಟಿನ್ಯೂ ಮಾಡ್ತಾ ಹೋಗೋದು. ಇದು ತುಂಬ ಈಸಿ ಇದೆ. ನಿಮ್ಗೆ ಅನಿಸ್ಬೋದು ಸ್ಟಾರ್ಟಿಂಗು ನಾವು ಮಾಡಬೇಕಾದ್ರೆ ಒಂದು ಉದ್ದ ಒಂದು ಚಿಕ್ಕದು ಉದ್ದುದು ಇರ್ಬೋದು ಅಂತ. ಆದರೆ ನೋಡಿ, ಮಾಡಾದಮೇಲೆ ಡಿಸೈನು ಈ ಥರ ಕಾಣಿಸುತ್ತೆ. ತುಂಬ ಚೆನ್ನಾಗಿ ಬರುತ್ತೆ ಡಿಸೈನ್ ಇದು. ಸಿಂಪಲ್ಲಾಗಿದ್ರೂ ಗ್ರ್ಯಾಂಡಾಗಿ ಕಾಣಿಸುತ್ತೆ ಈ ಡಿಸೈನು. ಒಂದು ಸೀರೆ ಪಲ್ಲುನಲ್ಲಿ ಒಂಥರ ಡಿಫ್ರೆಂಟಾಗಿ ಕಾಣಿಸುತ್ತೆ ಈ ಡಿಸೈನು. ನಾನು ಈ ಡಿಸೈನ್ನ ಫುಲ್ಲು ಫಿನಿಶ್ ಆದಮೇಲೆ ನಿಮ್ಗೆ ಯಾವ ರೀತಿ ಬಂದಿದೆ ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ. ನಮಗೆ ಲಾಸ್ಟಲ್ಲಿ ಈ ಥರ ಡಿಸೈನು ಕಂಪ್ಲೀಟ್ ಆಗುತ್ತೆ. ಈ ಡಿಸೈನ್ಗೆ ನಾವು ನೋಡಿ ಲಾಸ್ಟಲ್ಲಿ ಇದು ಫಿನಿಶ್ ಆದಮೇಲೆ 2 ಟೈಮು ಲಾಕ್ ಮಾಡಬೇಕು. ಲಾಕ್ ಮಾಡಿ ಮತ್ತು ದಾರನ ಕಟ್ ಮಾಡ್ಕೋಬೇಕು. ಕಟ್ ಮಾಡಾದ್ಮೇಲೆ ನೋಡಿ, ಈ ಥರ ಬ್ಯಾಕ್ ಸೈಡಲ್ಲಿ ನಾವು ಈ ಥರ ಗಮ್ ಹಾಕಿ ಈ ಥರ ಅಂಟಿಸ್ಬಿಟ್ರೆ ನೀಟಾಗಿ ಫಿನಿಶಿಂಗ್ ಬರುತ್ತೆ. ನೋಡಿ, ಈ ಥರ ಇಲ್ಲಿಗೆ ಗಮ್ ಹಾಕ್ಕೊಂಬಿಟ್ಟು ನಾವು ಇದನ್ನು ಈ ರೀತಿ ಫೋಲ್ಡ್ ಮಾಡಿ ಅಂಟಿಸ್ಬಿಟ್ರೆ ನಮಗೆ ನೋಡಿ ಈ ಥರ ಡೈರೆಕ್ಟಾಗಿ ನೋಡಿದ್ರೆ ಯಾವುದೇ ರೀತಿ ಗಂಟು ಹಾಕಿರೋದೇ ಆಗಲಿ ದಾರ ಏನೇ ಆಗಿರೋದು ಇದ್ರೂ ಕಾಣಿಸಲ್ಲ. ನಾವು ಎಕ್ಸ್ಟ್ರಾ ಇರೋ ದಾರನ ಕಟ್ ಮಾಡ್ಕೋಬೇಕು. ನೋಡಿ, ಡಿಸೈನ್ ಸ್ಯಾರಿ ಫುಲ್ಲು ಆದಮೇಲೆ ಈ ಥರ ಕಾಣಿಸ್ತಿದೆ. ಸಿಂಗಲ್ ಸ್ಟೆಪ್ಪಲ್ಲಿ ನಾವು ಒಂದು ಕ್ಯೂಟಾಗಿರೋ ಡಿಸೈನ್ನ ನಾವು ರೆಡಿ ಮಾಡ್ಕೋಬೋದು. ಬಾರ್ಡರ್ ಡಿಸೈನ್ನ ಫಿನಿಶಿಂಗ್ ಲಾಸ್ಟಲ್ಲಿ ಈ ಥರ ಬಂದಿದೆ. ಈ ಡಿಸೈನ್ ನಿಮ್ಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ. ಈ ಡಿಸೈನ್ನ ನೀವು ಒಂದು ಸಲ ಟ್ರೈ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.